ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರಿ. ಟೈಮ್ ನೋಡ್ರಿ ಮಧ್ಯಾಹ್ನ ಆಗ್ಯದ. ಇವತ್ತು ಮಧ್ಯಾಹ್ನ ಊಟಕ್ಕೆ ನೋಡ್ರಿ ಚಪಾತಿ ಮತ್ತು ಅನ್ನಕ್ಕೆ ಎರಡಕ್ಕೂ ಕೂಡ ಮ್ಯಾಚ್ ಆಗಬೇಕು ಆ ರೀತಿಯಾಗಿ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಆ ರೆಸಿಪಿ ಯಾವುದಪ್ಪ ಅಂತಂದ್ರೆ ಮೆಂತ್ಯ ಸೊಪ್ಪು ಮತ್ತು ಬೇಳೆನ ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ಸಾಂಬಾರು ಮತ್ತು ಪಲ್ಯ ಎರಡೂ ಕೂಡ ಆಗ್ಬೇಕು ನೋಡ್ರಿ. ಆ ರೀತಿಯಾಗಿ ಮಾಡ್ತಾಯಿದ್ದೀನಿ. ತುಂಬ ಕಡಿಮೆ ಟೈಮ್ ಐತಿ ಮತ್ತು ಎರಡೂ ಕೂಡ ಮಾಡೋದಕ್ಕಾಗಲ್ಲ ಅಂದಾಗ ನೋಡ್ರಿ ಈ ರೆಸಿಪಿನ ಮಾಡ್ಕೊರಿ. ಟೇಸ್ಟ್ ಹತ್ರ ತುಂಬಾ ಚೆನ್ನಾಗಿರ್ತದೆ. ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತ ಅನ್ಬೋದು ನೋಡ್ರಿ. ಈಸಿಯಾಗಿನೂ ಮಾಡ್ಬೋದು ಮತ್ತು ಬೇಗನೂ ಕೂಡ ಆಗುತ್ತೆ ನೋಡ್ರಿ. ಮೆಂತ್ಯ ಸೊಪ್ಪು ಹೆಲ್ತಿಗೆ ತುಂಬಾ ಒಳ್ಳೆಯದು. ಬರ್ರಿ ಇವಾಗ ಮಾಡೋದು ಹೇಗೆ ಅಂಥೇಳಿ ನಾನು ಇವಾಗ ಹೇಳ್ಕೊಡ್ತೀನಿ. ಟೈಮ್ ಕಡಿಮೆ ಇದ್ದಾಗ ನೋಡ್ರಿ ಈ ರೀತಿ ರೆಸಿಪಿನ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ ಮತ್ತು ಎರಡಕ್ಕೂ ಕೂಡ ಸರಿ ಹೋಗುತ್ತೆ ನೋಡ್ರಿ. ಹಾಗಾಗಿ ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವಾಗ ರೆಸಿಪಿನ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ನಾನಿಲ್ಲಿ 1 ಕಪ್ ಅಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಅದನ್ನು ಇವಾಗ ತೊಳೆದ್ಬಿಟ್ಟು ಅದ್ರ ಜೊತೆ ನೋಡ್ರಿ ನಾನಿಲ್ಲಿ 2 ಟೊಮೊಟೊನ ತೊಗೊಂಡಿದ್ದೀನಿ. ನೀವು ಆಮೇಲೆ ಬೇಕಾದರೂ ಟೊಮೊಟೊನ ಹಾಕ್ಬೋದು. ನಾನು ಇವಾಗಲೇ ಹಾಕಿಬಿಟ್ಟು 1-2 ವಿಸಿಲನ್ನು ಹೊಡೆಸ್ಕೊತೀನಿ. ಆಮೇಲೆ ನೋಡ್ರಿ ಇವಾಗ ಮೆಂತ್ಯ ಪಲ್ಯನ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವಿಸಲ್ ನೋಡ್ರಿ ಆಯಿತು, ಬೇಳೆ ಕುದ್ದಿದೆ ಅನಿಸುತ್ತೆ. ಇವಾಗ ನೋಡ್ರಿ ಓಪನ್ ಮಾಡಿ ನೋಡ್ತೀನಿ. ಬೇಳೆ ನೋಡ್ರಿ ಈ ರೀತಿಯಾಗಿ ಕುದ್ದೈತಿ. ಇವಾಗ ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ನೀವು ಬೇಕಾದ್ರೆ ಇದರಲ್ಲಿ ಕೂಡ ಬೇಯಿಸ್ಕೋಬಹುದು, ನೀವು ಆಮೇಲೆ ಕೂಡ ಹಾಕೋಬಹುದು. ಒಗ್ಗರಣೆ ಹಾಕ್ತಿರ್ತೀವಲ್ಲ ಅವಾಗ ಕೂಡ ಹಾಕೋಬಹುದು. ಇವಾಗ ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಂಗಿಗೆ ನೋಡ್ರಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಹಾಕೊಂಡ್ಬಿಟ್ಟು ಕಟ್ ಮಾಡಿರುವಂಥ ಉಳ್ಳಾಗಡ್ಡೆನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಉಳ್ಳಾಗಡ್ಡೆ ಫ್ರೈ ಆದ್ಮೇಲೆ ನೋಡ್ರಿ ಹೆರ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ ಮತ್ತು ನಾನಿಲ್ಲಿ ಕೆಂಪು ಖಾರನ ಹಾಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿಕಾಯಿ ಕೂಡ ಹಾಕೋಬಹುದು, ಇಲ್ಲಾಂದರೆ ಮಸಾಲೆ ಖಾರ ಕೂಡ ಹಾಕೋಬಹುದು. ಮೆಂತ್ಯ ಸೊಪ್ಪೆಲ್ಲನೂ ಫ್ರೈ ಆಗೋದಕ್ಕೆ 1-2 ನಿಮಿಷ ಬಿಡ್ಬೇಕು ನೋಡ್ರಿ. ಈ ರೀತಿಯಾಗಿ ಎಣ್ಣೆ ಒಳಗಡೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಈ ರೀತಿ ಹುರ್ಕೊಳ್ಳೋದ್ರಿಂದ ಕಹಿ ಅಂಶ ಅನ್ನೋದು ಹೋಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು. ಆವಾಗಲೇ ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಬೇಳೆ ಮತ್ತು ಟೊಮೆಟೊನ ಯಾವಾಗ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಇದನ್ನು ಕುಕ್ ಮಾಡ್ಕೊಂಡ್ಬಿಟ್ರೆ ಬೇಳೆ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ಮೆಂತ್ಯ ಪಲ್ಯ ಕೂಡ ಅನ್ಬೋದು, ಬೇಳೆ ಪಲ್ಯ ಕೂಡ ಅನ್ಬೋದು ನೋಡ್ರಿ. ಈ ರೀತಿಯಾಗಿ ರೆಡಿ ಆಗುತ್ತೆ. ನಿಮ್ಗೆ ಸ್ವಲ್ಪ ತಿಳಿ ಬೇಕಂದ್ರೆ ಸ್ವಲ್ಪ ನೀರು ಕೂಡ ಹಾಕೋಬಹುದು, ಗಟ್ಟಿ ಬೇಕಂದ್ರೆ ಇಷ್ಟೇ ಕೂಡ ಬಿಡ್ಬೋದು ನೋಡ್ರಿ. ಈ ರೀತಿಯಾಗಿ ಪಲ್ಯ ರೆಡಿ ಆಗುತ್ತೆ. ಅದನ್ನ 2 ನಿಮಿಷ ನಾವು ಇದನ್ನ ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡ್ವಿ ಅಂದ್ರೆ ತುಂಬಾನೇ ರುಚಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಇದ್ರ ಜೊತೆ ನೋಡ್ರಿ ನಾನು ಚಪಾತಿನ ಮಾಡ್ತಾ ಇದ್ದೀನಿ. ಚಪಾತಿ ಈ ರೀತಿ ಉಬ್ಬಿ ಬರಬೇಕಾಗಿತ್ತಪ್ಪ ಅಂತಂದ್ರೆ, ಸಾಫ್ಟ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಹಿಟ್ಟನ್ನು ನಾದ್ತಿರ್ತೀವಲ್ರಿ ಆವಾಗ 1 ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋದ್ರಿಂದ ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಬರ್ತಾವಂತ ಹೇಳ್ಬೋದು ನೋಡ್ರಿ. ಈ ರೆಸಿಪಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ನೋಡ್ರಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಟೈಮ್ ಇಲ್ಲ ಅಂದಾಗ ಈ ರೆಸಿಪಿನ ಮಾಡ್ಕೊರಿ. ಅನ್ನಕ್ಕೆ ಮತ್ತು ಚಪಾತಿಗೆ ಎರಡೂ ಕೂಡ ಒಂದೇ ಆಗಿಬಿಡ್ತದೆ. ಟೈಮ್ ಕೂಡ ಸೇವ್ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಅಂತ ಹೇಳ್ತೀನಿ ನೋಡ್ರಿ. ಈ ರೆಸಿಪಿನ ಯಾರೆಲ್ಲ ಟ್ರೈ ಮಾಡಿರಿ ಅನ್ನೋದನ್ನು ಕೂಡ ಹೇಳ್ರಿ. ನಾನು ನನ್ನ ಸ್ಟೈಲ್ ಒಳಗೆ ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ. ಕೆಲವಷ್ಟು ಜನ ನೋಡ್ರಿ ಸಾಕಷ್ಟು ವೆರೈಟಿ ಒಳಗೆ ಮಾಡ್ತಾರೆ. ಬರ್ರಿ ಇವಾಗ ಮಧ್ಯಾಹ್ನ ಊಟಕ್ಕೆ ಮೆಂತ್ಯ ಸೊಪ್ಪಿನ ಪಲ್ಯ, ಚಪಾತಿ ಮತ್ತು ನಾನಿಲ್ಲಿ 1 ಎಗ್ಗನ್ನು ತೊಗೊಂಡಿದ್ದೆ. ಇವತ್ತಿನ ಮಧ್ಯಾಹ್ನ ಊಟ ನೋಡ್ರಿ ಈ ರೀತಿಯಾಗಿತ್ತು. ನನ್ನ ಡೈಟ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡ್ರಿ ಈ ಒಂದು ರೆಸಿಪಿ. ಬೇಳೆ ಮತ್ತು ಮೆಂತ್ಯ ಪಲ್ಯ ಹೆಲ್ತಿಗೆ ಕೂಡ ಒಳ್ಳೆಯದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.